Shakti Maths online class, and also welcome to the all teachers who have attended the today's session. Okay, so today we are going to start the learn about the quadrilaterals. In this topic, we are learning in ಕಲಿತಾ ಇದೀವಿ ನಾವು ಮಿಡ್ ಪಾಯಿಂಟ್ ಥಿಯರಮ್ ಅನ್ನ, ಅದರಲ್ಲಿ ಎಕ್ಸಸೈಸ್ 8.2 ಅನ್ನ ಆಲ್ಮೋಸ್ಟ್ ಇವತ್ತು ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ ಓಕೆ ಸೊ ಹಾಗಾದ್ರೆ ಏನು ಕ್ವಾಡ್ರಿಲ್ಯಾಟ್ರಲ್ಸ್. Good morning, very good morning. Quadrilaterals. ಓಕೆ, ಸೊ ಚತುರ್ಭುಜಗಳು. ಸೊ ಅದ್ರೊಳಗೆ ನಾನು ಯಾವುದನ್ನ ಸಾಲ್ವ್ ಮಾಡ್ತಾ ಇದ್ದೆ? ಎಕ್ಸಸೈಸ್ 8.2 ಅನ್ನ ಸಾಲ್ವ್ ಮಾಡ್ತಾ ಇದ್ದೆ. ಓಕೆ, so before going to start the exercise 8.2, I would like to share one motivational quotes today. Okay, so that is don't blame the distraction, improve your focus. Okay, so don't blame the ಯಾವ್ದಂದ್ರೆ distraction. Okay, so ನೀವು ಏನ್ ಮಾಡ್ತಾ ಇದ್ದೀರಿ, ಕಲಿಯುವಾಗ ನನಗೆ ಅದಿದ್ದಿಲ್ಲ ಅಥವಾ ಇವ್ರಿಲ್ಲ ಅಥವಾ ಅವ್ರು ನನ್ನ ಜೊತೆ ಮಾತಾಡ್ಲಿಲ್ಲ, ಈ ರೀತಿ ನಾವು ಏನೋ ಒಂದು ಡಿಸ್ಟ್ರಾಕ್ಷನ್ ಅನ್ನ ಬ್ಲೇಮ್ ಮಾಡೋಕ್ಕಿಂತ, ಅಂದ್ರೆ ಅದ್ರ ಮೇಲೆ ನಾವು ಅಪವಾದಗಳನ್ನ ಅಥವಾ ಅದ್ರ ಮೇಲೆ ನಾವು ತಪ್ಪುಗಳನ್ನ ಹೊರಿಸೋದಕ್ಕಿಂತ ನಾವೇನ್ ಮಾಡ್ಬೇಕು, ನಮ್ಮ ಫೋಕಸ್ ನಲ್ಲಿ ನಾವೇನ್ ಮಾಡ್ಬೇಕು, ಕಾನ್ಸಂಟ್ರೇಟ್ ಮಾಡ್ಬೇಕು. ಅಂದ್ರೆ ಫೋಕಸ್ ಮೀನ್ಸ್ ಏನಂದ್ರೆ ನೀವೊಂದು ಗುರಿ ಇಟ್ಕೋಬೇಕು. ಇವಾಗ 9th ಸ್ಟ್ಯಾಂಡರ್ಡ್ ಇದೀರ. ಓಕೆ, ಸೊ ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್, 10th ಆದ್ಮೇಲೆ ಇವಾಗ ಏನಾಗ್ತೈತಿ, PUC. ಹೌದಾ? ಸೊ ಅದಾದ್ಮೇಲೆ ನೀವ್ ಏನ್ ಮಾಡ್ಬೇಕು, ಇಂಜಿನಿಯರಿಂಗ್ ಮಾಡ್ಬೇಕು, ಟೀಚರ್ ಆಗ್ಬೇಕು ಅಥವಾ ಡಾಕ್ಟರ್ ಆಗ್ಬೇಕು. ಹೌದಾ? ಸೊ ಈ ರೀತಿ ನೀವೊಂದು ಗೋಲ್ ಅನ್ನ ಸೆಟ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕು, ಆ ಗೋಲ್ ಅನ್ನ ಮುಟ್ಲಿಕ್ಕೆ ನೀವೇನ್ ಮಾಡ್ಬೇಕು, ಪ್ರಯತ್ನವನ್ನ ಮಾಡ್ಬೇಕು. ಆ ಒಂದು ಜರ್ನಿಯಲ್ಲಿ ನಾವು ಯಾವುದೇ ಡಿಸ್ಟ್ರಾಕ್ಷನ್ ಗೆ ತಲೆ ಕೆಡಿಸ್ಕೋಬಹುದು, ಅಂದ್ರೆ ನೆಗೆಟಿವ್ ಥಿಂಗ್ಸ್ ಗಳನ್ನ. ಹೌದಾ? ಸೊ ನಮ್ದು ಹಂಗಾಯ್ತು ಹಿಂಗಾಯ್ತು ಅಥವಾ ಅವ್ರು ನನ್ ಜೊತೆ ಏನಾಯ್ತು, SE ಬರ್ತೀನಲ್ಲ. ಓಕೆ, ಸೊ ಇಲ್ಲಿ ಏನಾಯ್ತು, ಏನೋ ನಮ್ಮ ಮಿಸ್ಟೇಕ್ಸ್ ಇದ್ರು ಅವನ್ನೆಲ್ಲವನ್ನ ಬದಿಗೊತ್ತಿ ನಾವೇನ್ ಮಾಡ್ಬೇಕು, ಆ ಗೋಲ್ ಅನ್ನ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಓಕೆ, ಸೊ ದಿಸ್ ಈಸ್ ದ ಮೋಟಿವೇಶನಲ್ ಕೋರ್ಸ್ ಟುಡೇ. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ exercise 8.2. in this exercise 8.2 already start the second one. ಸೊ ಲಾಸ್ಟ್ ಕ್ಲಾಸ್ ಒಳಗೆ ನಾನು ಏನ್ ಮಾಡಿದ್ದೆ, ಜಸ್ಟ್ ಅದನ್ನ ಬರ್ದಿದ್ದೆ, ಅದನ್ನ ನಾನು ಇನ್ನೊಮ್ಮೆ ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೆ. ಓಕೆ, ಸೊ ಸೆಕೆಂಡ್ ಒನ್ ಕ್ವಶನ್ ಏನಿದೆ, ಹಾಗಾದ್ರೆ ಈ ಒಂದು ಸೆಕೆಂಡ್ ಒನ್ ಕ್ವಶನ್ ಅನ್ನ ಸಾಲ್ವ್ ಮಾಡಿ ನಾನು ಏನ್ ಮಾಡ್ತೇನೆ, ಈ ಟಾಪಿಕ್ ಅನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಏನಾಗಿದೆ, ಫಸ್ಟ್ ಕ್ವಶನ್ ಅನ್ನ ಓದ್ತೀನಿ ನೋಡ್ರಿ. ABCD is a rhombus. ಅಂದ್ರೆ ABCD is a ಏನಾಗಿದೆ, ರೋಂಬಸ್ ಆಗಿದೆ. ಓಕೆ, ಸೊ ರೋಂಬಸ್ A, B, C, D is a rhombus. Okay, so ಅದಾದ್ಮೇಲೆ ಏನಾಯ್ತು, P, Q, R, S are the midpoints of the sides AB, BC, CD and DA respectively. ಅಂದ್ರ P, Q, R, S. Okay, so P, Q, R, yes ಅಂತ ಇದೆ. ಓಕೆ, ಸೊ ದೀಸ್ ಆರ್ ಆಲ್ ದ ಮಿಡ್ ಪಾಯಿಂಟ್ಸ್ ಆಫ್ AB, BC, CD and DA. ಓಕೆ, ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಓಕೆ, ಸೊ ಅದಾದ್ಮೇಲೆ ಏನಾಯ್ತು, ಶೋ ದಟ್ ದ ಕ್ವಾಡ್ರಿಲ್ಯಾಟ್ರಲ್ PQRS is a rectangle. ಶೋ ದಟ್ ಅಂದ್ರೆ ಈ PQRS ಅನ್ನೋದು ನಾವು ರೆಕ್ಟ್ಯಾಂಗಲ್ ಅಂತ ಹೇಳಿ ರೆಕ್ಟ್ಯಾಂಗಲ್ ಅಂತ ಹೇಳಿ ನಾವೇನ್ ಮಾಡ್ಬೇಕು, ಪ್ರೂವ್ ಮಾಡ್ಬೇಕು. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ABCD is a rhombus. PQRS are the midpoints of AB, BC, CD and DA respectively. ಓಕೆ, ಸೊ ನಾವ್ ಏನ್ ಮಾಡ್ಬೇಕು, PQRS is a ಒಂದು ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಆ ಪ್ರೂವ್ ಮಾಡ್ಲಿಕ್ಕೆ ನನಗೊಂದು ಕನ್ಸ್ಟ್ರಕ್ಷನ್ ಅವಶ್ಯಕತೆ ಇದೆ, ರಚನೆ. ಅಂದ್ರೆ ನಾನು ಏನ್ ಮಾಡ್ತೀನಿ, AC and BD ಅನ್ನ ಜಾಯಿನ್ ಮಾಡ್ತೀನಿ. ಓಕೆ, ಸೊ AD ಮತ್ತೆ AC ಮತ್ತೆ BD ಅನ್ನ ಜಾಯಿನ್ ಮಾಡ್ತೀನಿ. ಓಕೆ, ಸೊ AD AC ಜಾಯಿನ್ ಮಾಡ್ತೀನಿ. ಓಕೆ, ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಪ್ರೂಫ್. ಓಕೆ, ಪ್ರೂಫ್ ಅನ್ನು ಸ್ಟಾರ್ಟ್ ಮಾಡೋಣ. ಸೊ ಇನ್ ಟ್ರಯಾಂಗಲ್
ಸ್ವಲ್ಪ ಇದನ್ನ ನಾನು ಒಂದ್ ಅರ್ಧ ಬರ್ದಿದ್ದೆ. ಸೊ ನೀವು ಮತ್ತೊಂದ್ಸಲ ಬರೆಯುವಂತ ಅವಶ್ಯಕತೆ ಇಲ್ಲ. ನಿಮ್ಮ ನೋಟ್ಬುಕ್ ನಲ್ಲಿ ಇತ್ತು ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ಅಲ್ಲಿಗೆ ಹೋದೆ ಅಂದ್ರೆ ನಿಮಗೆ ಈ ಹಿಂದಿನ ಸ್ಟೆಪ್ಸ್ ಗಳು ನೆನಪಾಗೋದಿಲ್ಲ ಅನ್ನೋದಕ್ಕೆ ನಾ ಮತ್ತೊಂದ್ಸಲ ಬರಿತಾ ಇದ್ದೀನಿ. ನೀವೇನ್ ನಾ ಎಲ್ಲಿವರೆಗೂ ಬರ್ಸಿದ್ದೆ ಅಲ್ಲ ಲಾಸ್ಟ್ ಕ್ಲಾಸ್ ಒಳಗ, ಅಲ್ಲಿವರೆಗೂ ನೀವೇನ್ ಮತ್ತೊಂದ್ಸಲ ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಕೇಳ್ರಿ, ಎಲ್ಲಿಂದ ಮತ್ತೆ ನೀವು ಬರಿದಿಲ್ಲಲ್ಲ ಅವಾಗಿಂದ ಸ್ಟಾರ್ಟ್ ಮಾಡ್ರಿ. ಓಕೆ, ಸೊ ಇನ್ ಟ್ರಯಾಂಗಲ್ DRS. Okay, so DRS and triangle BPQ. BPQ ಅಂತ ಇದೆ ನೋಡಿ. ಓಕೆ, ಸೊ ಇನ್ ಟ್ರಯಾಂಗಲ್ DRS and BPQ ಅಂತ ಇದೆ. ಓಕೆ, ಸೊ ಅದಾದ್ಮೇಲೆ ಏನಾಗಿದೆ, therefore DS is equal to BQ. DS is equal to BQ ಅನ್ನ ತಗೊಂಡೆ ನಾನು. DS is equal to BQ because half of the opposite sides of the rhombus. Half of the ಅಂದ್ರ ಇಲ್ಲಿ ಏನಾಗಿದೆ, ಅಪೋಸಿಟ್ ಸೈಡ್, ರೋಂಬಸ್ ನ ಅಪೋಸಿಟ್ ಸೈಡ್ ಈಕ್ವಲ್ ಆಗಿದೆ. ಆದ್ರೆ ಇದು ಏನಾಗಿದೆ, ಡಿ ಎಸ್ ಮತ್ತೆ ಬಿ ಕ್ಯೂ ಅಂದ್ರೆ ಅರ್ಧ ಇದಾವ್. ಓಕೆ, ಸೊ ಇಲ್ಲಿ ಏನಾಗಿದೆ, ಇದು ಪೂರ್ತಿ ಲೈನು, ಬಟ್ ಇದು ಬಿ ಕ್ಯೂ ಅನ್ನೋದು ಏನಾಗಿದೆ, ನಮ್ಗೆ ಅರ್ಧ ಇದೆ. ಹೌದಾ, ಸೊ ಏನಾಗಿದೆ, ಹಾಫ್ ಆಫ್ ದ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನನ್ಗೆ ಇದನ್ನ ಹೇಳಿದ್ರಿ, ಹಾಫ್ ಅಂದ್ರೆ HALF ಅಂತ ಹೇಳಿ, ಬಟ್ ಇದು ಅರ್ಧದಷ್ಟು ಅಂದ್ರೆ ಅಲ್ಲಿ ಅರ್ಧದಕ್ಕೆ ಅಂದ್ರೆ ನಾವು ಪ್ಲೂರಲ್ ಫಾರ್ಮ್ ಅನ್ನ ಯೂಸ್ ಮಾಡೋದ್ರಿಂದ ನಾನು ಇದನ್ನ ಹಾಫ್ಸ್ ಅಂತ ಬರ್ದಿದ್ದೀನಿ. ಓಕೆ, HALVS. ಓಕೆ, ಸೊ ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ ನಾನು. ಓಕೆ, half of the opposite side of the rhombus. Side of the rhombus. Okay, rhombus. Half of the sides of the rhombus. Okay, so ಅದಾದ್ಮೇಲೆ ಏನಾಯ್ತು, ನೆಕ್ಸ್ಟ್ angle SDR. angle SDR ಇಲ್ಲಿ ನಾ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ರಿ. angle SDR is equal to angle QBP. QBP ಅಂತ ಇದೆ. ಸೊ therefore ಇದೇನಾಯ್ತು, ಬಿಕಾಸ್ ಅಪೋಸಿಟ್ angles of the rhombus. Okay, opposite angles of the rhombus. ಜಸ್ಟ್ ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರೀತೀನಿ. ಓಕೆ, ಸೊ ಅಪೋಸಿಟ್ angles of the rhombus ಏನಾಯ್ತು, SDR and QBP. ಈ ಆಂಗಲ್ ಡಿ ಮತ್ತೆ ಬಿ ಏನಾಗಿದೆ, ನಮ್ಗೆ ಈಕ್ವಲ್ ಆಗಿದೆ, ಬಿಕಾಸ್ ಅಪೋಸಿಟ್ angles of the rhombus. ಓಕೆ, ಸೊ therefore ನೆಕ್ಸ್ಟ್ ಏನಾಯ್ತು, DR is equal to BP. DR. ಓಕೆ, ಸೊ DR is equal to BP ಅಂತ ಇದೆ. ಓಕೆ, ಸೊ DR is equal to BP ಅಂದ್ರೆ ಏನಾಯ್ತು, ಅದು ಕೂಡ ನಮ್ಗೆ ಸೇಮ್ ರೀಸನ್, ಅಪೋಸಿಟ್ ಸೈಡ್ಸ್ ಆಫ್ ದ rhombus. Opposite sides of the rhombus. ಓಕೆ, ಅಪೋಸಿಟ್ ಸೈಡ್ಸ್ ಆಫ್ ದ rhombus ಏನಾಯ್ತು, DR is equal to BP, ನಾಟ್ ಬ್ಲಡ್ ಪ್ರೆಷರ್ ಅಲ್ಲ. ಸೊ ಇದು ಸೈಡ್. ಓಕೆ, ಸೊ BP ಅಂತ ಇದೆ. So therefore triangle DRS, congruency triangle of triangle DRS is congruency triangle of BPQ. ಓಕೆ, ಸೊ ಇಲ್ಲಿ ಏನಾಯ್ತು, ಎರಡು ಸೈಡ್ಸ್ ಗಳು ಈಕ್ವಲ್ ಆಗಿದಾವು. ಓಕೆ, ಸೊ ಎರಡು ಸೈಡ್ಸ್ ಗಳು ಈಕ್ವಲ್ ಆಗಿದಾವು, ಒಂದು ಆಂಗಲ್ ಈಕ್ವಲ್ ಆಗಿದೆ ಅಂತಂದ್ರೆ ನಮ್ಗೆ ಏನಾಯ್ತು, SAS ಕಾಂಗ್ರುವೆನ್ಸಿ ರೂಲ್ ಅನ್ನ ನಾವು ಅಪ್ಲೈ ಮಾಡಿದ್ವಿ ಇಲ್ಲೇ. ಓಕೆ, ಸೊ SAS ಕಾಂಗ್ರುವೆನ್ಸಿ ರೂಲ್ಸ್ ಅನ್ನ ನಾವು ಅಪ್ಲೈ ಮಾಡಿದ್ವಿ. ಓಕೆ, ಸೊ therefore ಏನಾಯ್ತು, ಹಾಗಾದ್ರೆ ಟ್ರಯಾಂಗಲ್ DRS is congruency triangle of BPQ ಅಂತ ಇದೆ. ಸೊ ಇಷ್ಟ ಆಯ್ತು. ಓಕೆ, ಸೊ ಇದಾದ್ಮೇಲೆ ನಾನೀಗ ಇದು ಮುಗ್ದಿದ್ರೆ ನಾನು ರಬ್ ಮಾಡ್ತೀನಿ, ಆಮೇಲೆ ನಾನು ನೆಕ್ಸ್ಟ್ ಇದು ಮಾಡ್ತೀನಿ. ಸೊ ನಿಮ್ದು ಏನಾದ್ರು ಕಂಪ್ಲೀಟೆಡ್ ಆಗಿದ್ರೆ ಓಕೆ ಅಂತ ಕಳಿಸ್ರಿ. ಸೊ ಇನ್ನೊಂದ್ಸಲ ರಿಪೀಟ್ ಮಾಡಿದ್ರೆ ಮಾಡ್ತೀನಿ, ಮಾಡಿ ರಬ್ ಮಾಡ್ತೀನಿ. ಓಕೆ, ಬರ್ಕೋರಿ. ಒಂದ್ 2 minutes ವೇಟ್ ಮಾಡ್ತೀನಿ.
ಸೊ ಅಷ್ಟೊತ್ತವರೆಗೂ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇರ್ತೀನಿ. DRS ಟ್ರಯಾಂಗಲ್, DRS ಟ್ರಯಾಂಗಲ್, BPQ ಅಂತ ಇದೆ. ಓಕೆ, ಸೊ BPQ ಅಂತ ಇದೆ. ಓಕೆ, ಈ ಆಂಗಲ್ ಕಾಣಿಸ್ತಾ ಇದೆ ಅಲ್ಲಿ ನಿಮ್ಗೆ. ಇದೊಂದು ಟ್ರಯಾಂಗಲ್ ಅಷ್ಟೇ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಓಕೆ, ಸೊ ಅದರಲ್ಲಿ DS ಇಸ್ ಈಕ್ವಲ್ ಟು BQ, DS ಇಸ್ ಈಕ್ವಲ್ ಟು BQ, DS ಇಸ್ ಈಕ್ವಲ್ ಟು BQ ಅಂದ್ರ ಯಾಕಂದ್ರ ಹಾಫ್ ಆಫ್ ದ ಅಪೋಸಿಟ್ ಸೈಡ್ಸ್ ಆಫ್ ದ ರೋಂಬಸ್ಸಿನ ಅರ್ಧದಷ್ಟು ಅಲ್ಲಿ ಏನಾಗಿದೆ, ಆ ಸೈಡ್ಸ್ ಗಳು ಅರ್ಧದಷ್ಟು ಏನಾಗಿದವು, ಈಕ್ವಲ್ ಆಗಿದವು ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ angle SDR is equal to QBP, angle QBP. SDR is equal to angle QBP, opposite angle of rhombus. Opposite angle ಗಳು rhombus ನ opposite angles ಗಳು ಈಕ್ವಲ್ ಆಗಿದಾವು ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಇದ್ರಲ್ಲಿ ಏನಾಯ್ತು, DR is equal to BP, DR is equal to BP, ಅಪೋಸಿಟ್ ಸೈಡ್ಸ್ ಆಫ್ ದ ರೋಂಬಸ್. ಈಗ ಈ ಕಡೆ ಸೈಡ್ಸ್ ಗಳನ್ನ ತಗೊಂಡಿದ್ವಿ, ಇವಾಗ ಈ ಕಡೆ ಸೈಡ್ಸ್ ಗಳನ್ನ ತಗೊಂಡಿದ್ವಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಎರಡು ಸೈಡ್ಸ್ ಗಳು ಈಕ್ವಲ್ ಆದವು, ಆಮೇಲೆ ಒನ್ ಆಂಗಲ್ಸ್ ಗಳು ಈಕ್ವಲ್ ಆದವು. ಓಕೆ, ಸೊ ಹಾಗಾದ್ರೆ ನಾವೇನಾಯ್ತು, ಟ್ರಯಾಂಗಲ್ DRS ಇಸ್ ಕಾಂಗ್ರುವೆನ್ಸಿ ಟ್ರಯಾಂಗಲ್ ಆಫ್ BPQ ಅಂತ ಬರೀಬಹುದು. ಬಿಕಾಸ್ ನಾವ್ ಯಾವ್ದ ರೂಲ್ಸ್ ಅನ್ನ ಅಪ್ಲೈ ಮಾಡಿದ್ವಿ, ಇಲ್ಲಿ SAS ರೂಲ್ಸ್ ಅನ್ನ ಅಪ್ಲೈ ಮಾಡಿದ್ವಿ. ಓಕೆ, have you written all this? Okay, your voice is breaking. Okay, ಮೇಬಿ ನಿಮ್ ಕಡೆ ಏನಾದ್ರೂ ನೆಟ್ವರ್ಕ್ ಇಶ್ಯೂಸ್ ಆಗಿರ್ಬೋದು, ಒಂದ್ಸಲ ಚೆಕ್ ಮಾಡ್ಕೋರಿ. ಸೊ ಇದು ಕಂಪ್ಲೀಟ್ ಆಯ್ತು. Shall I rub this? Okay. ನೆಕ್ಸ್ಟ್ ಮತ್ತೆ ಯಾವ ಟ್ರಯಾಂಗಲ್ ಅನ್ನ ತಗೊಂಡಿದ್ರು ನೋಡ್ರಿ ಅವರು. ಇಲ್ಲಿ ಇನ್ನೊಂದಿದೆ RS. ಓಕೆ, RS ಇಸ್ ಈಕ್ವಲ್ ಟು PQ, RS ಇಸ್ ಈಕ್ವಲ್ ಟು PQ ಅಂತ ತಗೊಂಡ್ರು ನೋಡ್ರಿ. RS ಇಸ್ ಈಕ್ವಲ್ ಟು PQ. ಹೌದಾ, ಇದ್ರ ನೆಕ್ಸ್ಟ್ ಸ್ಟೆಪ್ ಏನ್ ಹಾಗಾದ್ರೆ, RS ಇಸ್ ಈಕ್ವಲ್ ಟು PQ ಅಂದ್ರ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆನ್ಸಿ ಟ್ರಯಾಂಗಲ್, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆನ್ಸಿ ಟ್ರಯಾಂಗಲ್. ಸೊ ಇಲ್ಲಿ ಆಲ್ರೆಡಿ ಎರಡು ಸೈಡ್ಸ್ ಗಳು ಈಕ್ವಲ್ ಆಗಿದಾವ ಅಂದ್ರೆ ಆಟೋಮೆಟಿಕ್ಲಿ ಇಲ್ಲಿ ಥರ್ಡ್ ಸೈಡ್ ಕೂಡ ಈಕ್ವಲ್ ಆಯ್ತು. ಯಾಕಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆನ್ಸಿ ಟ್ರಯಾಂಗಲ್, ದಟ್ ಈಸ್ RS ಇಸ್ ಈಕ್ವಲ್ ಟು PQ ಅಂತ ಆಯ್ತು. ಓಕೆ, ಸೊ ನೆಕ್ಸ್ಟ್ ಏನಾಯ್ತು, ಮತ್ತೆ ಯಾವ ಟ್ರಯಾಂಗಲ್ ಅನ್ನ ತಗೊಂಡ್ರು ನೋಡ್ರಿ, ಇನ್ ಟ್ರಯಾಂಗಲ್. ಈಗ ಈ ಆಂಗಲ್ ಗಳು ಮುಗಿದು ಈಗ ನೆಕ್ಸ್ಟ್ ಈ ಆಂಗಲ್ಸ್ ಗಳನ್ನ ತಗೋತಾರ ನೋಡ್ರಿ. ಓಕೆ, ಸೊ ಇವಾಗ ಏನಾಯ್ತು, ಇನ್ ಟ್ರಯಾಂಗಲ್ QCR and triangle SAP, ಸೇಮ್. ಓಕೆ, ಸೊ ಇವಾಗ ಏನ್ ಪ್ರೂವ್ ಮಾಡಿದ್ವಿ ಅದೇ ಸ್ವಲ್ಪ ಏನಾಗ್ತಾ ಇದೆ ಇಲ್ಲಿ, ಅಲ್ಫಾಬೆಟಿಕ್ಸ್ ಅವೆಲ್ಲವನ್ನ ಚೇಂಜ್ ಮಾಡ್ಬೇಕಷ್ಟೇ. ಓಕೆ, ಸೊ ಫಸ್ಟ್ ಒನ್ ಏನಿತ್ತು ಅದನ್ನ ಅದೇ ರೀತಿ ನಾವು ಪ್ರೂವ್ ಮಾಡ್ಬೇಕು. ಇನ್ ಟ್ರಯಾಂಗಲ್ QCR, ಟ್ರಯಾಂಗಲ್ SAP, ಅದರಲ್ಲಿ ಏನಾಗಿದೆ ಅಂದ್ರೆ RC is equal to AP, RC is equal to AP. Same reason, RC is equal to AP. Okay, so ಅಲ್ಲಿ ಏನಾಗಿದೆ, half of the opposite sides of rhombus, opposite sides of rhombus. Okay, so ನಾ just short form ಅಲ್ಲಿ ಬರೀತೀನಿ OSR ಅಂತ ಹೇಳಿ, opposite sides of rhombus. Okay, ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು, ನಮ್ಗೆ ಆಟೋಮೆಟಿಕ್ಲಿ ಆಂಗಲ್ ಕೂಡ ಈಕ್ವಲ್ ಆಯ್ತು. ನಾವು ಅವಾಗ ನೆಕ್ಸ್ಟ್ ಏನನ್ನ ತಗೋತಿದ್ವಿ ಹೇಳ್ರಿ, ಆಂಗಲ್ ಅನ್ನ. ಹಾಗಾದ್ರೆ ಈ ಆಂಗಲ್ ಸಿ ಮತ್ತೆ ಎ ಅನ್ನೋ ಆಂಗಲ್ ಗಳು ನಮ್ಗೆ ಈಕ್ವಲ್ ಆಗಿದಾವು. ಸೊ ಹಾಗಾದ್ರೆ ಏನಂತ ಬರೀತೀನಿ ನೋಡ್ರಿ ನಾನು, ಆಂಗಲ್ QCR. ಓಕೆ, ಸೊ ಆಂಗಲ್ QCR ಅಥವಾ RCQ ಅಂತಾದ್ರೂ ತಗೋರಿ, ಇಸ್ ಈಕ್ವಲ್ ಟು ಆಂಗಲ್ PAS. Okay, so angle QCR is equal to angle PAS. ಇಲ್ಲಿ ಏನಾಗತ್ತ, ಅಪೋಸಿಟ್ ಆಂಗಲ್ ಆಫ್ ರೋಂಬಸ್, ಅಪೋಸಿಟ್ ಆಂಗಲ್ಸ್ ಆಫ್ ರೋಂಬಸ್ ಅಂತ ಆಯ್ತು. ಓಕೆ, ಸೊ ಇವಾಗ ಏನಾಯ್ತು, RC is equal to AP ಅನ್ನ ತಗೊಂಡ್ವಿ ಅಂದ್ರೆ ಆಟೋಮೆಟಿಕ್ಲಿ AC is equal to AS is equal to QC ಆಗತ್ತಲ್ಲ. ಓಕೆ, AS is equal to
ಕ್ಯೂ ಸಿ. ಸೇಮ್ ಫಸ್ಟ್ ಅನ್ನ ಏನ್ ಪ್ರೂವ್ ಮಾಡಿದ್ವಲ್ಲ ಅದೇ ರೂಲ್ಸ್ ಅನ್ನ ನಾವಿಲ್ಲೇ ಅಪ್ಲೈ ಮಾಡಬೇಕು. ಸೊ ಆಟೋಮೆಟಿಕ್ಲಿ ಈಗ ಏನಾಯ್ತು, ಎ ಎಸ್ ಇಸ್ ಈಕ್ವಲ್ ಟು ಕ್ಯೂ ಎಸ್ ಕ್ಯೂ ಸಿ ಅಂತ ಆಯ್ತು, ಆರ್ ಸಿ ಇಸ್ ಈಕ್ವಲ್ ಟು ಎ ಪಿ ಅಂತ ಆಯ್ತು, ಕ್ಯೂ ಸಿ ಆರ್ ಆಂಗಲ್ ಕ್ಯೂ ಸಿ ಆರ್ ಇಸ್ ಈಕ್ವಲ್ ಟು ಆಂಗಲ್ ಪಿ ಎ ಎಸ್ ಅಂತ ಆಯ್ತು. ದೇರ್ ಫೋರ್ ಓಕೆ. ಸೊ ಇಲ್ಲಿ ಏನಾಯ್ತು ಮತ್ತೆ ನಮ್ಗೆ ಆಟೋಮೆಟಿಕ್ಲಿ ಇಲ್ಲಿ ಏನಾಯ್ತು, ಆರ್ ಕ್ಯೂ ಇಲ್ಲಿ ಈಗ ಈ ಆಂಗಲ್ ಈಕ್ವಲ್ ಆಯ್ತಾ, ಕರೆಕ್ಟಾ? ಸೊ ಇಲ್ಲಿ ಏನಾಯ್ತು, ಈ ಆಂಗಲ್ ಆಮೇಲೆ ಈ ಆಂಗಲ್ ಈಕ್ವಲ್ ಆಯ್ತು, ಇದು ಈಕ್ವಲ್ ಆತಂದ್ರ ಆಟೋಮೆಟಿಕ್ಲಿ ಇದು ಕೂಡ ನಮಗೇನಾಯ್ತು, ಈಕ್ವಲ್ ಆಯ್ತು. ಹಾಗಾದ್ರೆ ಪಿ ಎಸ್ ಇಸ್ ಈಕ್ವಲ್ ಟು, ಹೌದಾ, ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ, ಪಿ ಎಸ್ ಇಸ್ ಈಕ್ವಲ್ ಟು ಆರ್ ಕ್ಯೂ. PS is equal to RQ CPCT. Therefore, triangle QCR is congruency triangle of SAP. ಕರೆಕ್ಟಾ? SAP. ಹೌದಾ? ಸೊ ಈಗ ಏನಾಯ್ತು ನಮ್ಗೆ, ಇವು ಕೂಡ ನಮ್ಗೆ ಏನಾಯ್ತು, ಎರಡು ಸೈಡ್ಸ್ ಗಳು ಈಕ್ವಲ್ ಆದವು, ಆಮೇಲೆ ಒಂದು ಆಂಗಲ್ ಕೂಡ ಈಕ್ವಲ್ ಆದಾಗ, ಓಕೆ ವೇಟ್ ಮ್ಯಾಮ್ ಡೋಂಟ್ ರಬ್, ಓಕೆ ಓಕೆ. ಸೊ ಏನಾಯ್ತು, ಎಸ್ ಎ ಎಸ್ ರೂಲ್, ಎಸ್ ಎ ಎಸ್ ರೂಲ್ ಅಂತ ಇದೆ. ಓಕೆ, ಸೊ ನಾನು ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇರ್ತೀನಿ, ನೀವು ಬರ್ಕೋರಿ, ಅದಾದ್ಮೇಲೆ ನಾನು ರಬ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಏನಾಯ್ತು, ಅದು ಹಿಂದಿನ ಲೈನು ಆರ್ ಎಸ್ ಇಸ್ ಈಕ್ವಲ್ ಟು ಪಿ ಕ್ಯೂ, ಆರ್ ಎಸ್ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಆಯ್ತು. ಸೊ ಅದೇನಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆನ್ಸಿ ಟ್ರಯಾಂಗಲ್, ಇದು ಮುಗೀತು. ಸೊ ಇವಾಗ ಏನಾಯ್ತು, ಅವ್ರು ಫಸ್ಟ್ ಈ ಆಂಗಲ್ ಅನ್ನ ತಗೊಂಡಿದ್ರು, ಇವಾಗ ಏನ್ ಮಾಡ್ತಾ ಇದ್ರು, ಈ ಆಂಗಲ್ ಅನ್ನ ತಗೊಳ್ಬೇಕು ನಾವು. ಓಕೆ, ಸೊ ಹಾಗಾದ್ರೆ ಇನ್ ಟ್ರಯಾಂಗಲ್ ಕ್ಯೂ ಸಿ ಆರ್, ಓಕೆ, ಸೊ ಇನ್ ಟ್ರಯಾಂಗಲ್ ಕ್ಯೂ ಸಿ ಆರ್ ನಾ ಮಾರ್ಕ್ ಮಾಡ್ತಾ ಇದೀನಿ ನೋಡ್ರಿ ಇಲ್ಲಿ. ಸೊ ಕ್ಯೂ ಸಿ ಆರ್ ಅಂಡ್ ಟ್ರಯಾಂಗಲ್ ಎ ಎಸ್ ಪಿ, ಓಕೆ, ಸೊ ಎ ಎಸ್ ಪಿ ಅನ್ನ ತಗೊಂಡ್ರು. ಓಕೆ, ಸೊ ಅದಾದ್ಮೇಲೆ ಇದು ಕಾಣಿಸ್ತಾ ಇಲ್ಲ ನಿಮ್ಗೆ? ಓಕೆ, ಸೊ ಅದಾದ್ಮೇಲೆ ಏನಾಯ್ತು, ಆರ್ ಸಿ ಇಸ್ ಈಕ್ವಲ್ ಟು ಎ ಪಿ, ಆರ್ ಸಿ ಇಸ್ ಈಕ್ವಲ್ ಟು, ಇಲ್ಲ ಮಾರ್ಕ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ, ಆರ್ ಸಿ ಇಸ್ ಈಕ್ವಲ್ ಟು ಎ ಪಿ ಅಂತ ಹೇಳಿ. ಅಂದ್ರೆ ಏನಾಯ್ತದು, ಅಪೋಸಿಟ್ ಸೈಡ್ಸ್ ಆಫ್ ರೋಂಬಸ್ ಅಂತ ಆಯ್ತು. ಓಕೆ, ಸೊ ಅದಾದ್ಮೇಲೆ ಏನಾಯ್ತು ಹೇಳ್ರಿ, ಕ್ಯೂ ಸಿ ಆರ್, ಆಂಗಲ್ ಕ್ಯೂ ಸಿ ಆರ್ ಇಸ್ ಈಕ್ವಲ್ ಟು ಆಂಗಲ್ ಪಿ ಎ ಎಸ್ ಆರ್ ಎಸ್ ಎ ಪಿ. ಹೌದಾ? ಸೊ ಪಿ ಎ ಎಸ್ ಆದ್ರೂ ಬರ್ಕೋರಿ. ಓಕೆ, ಸೊ ಅದಾದ್ಮೇಲೆ ಏನಂದ್ರ ಎಸ್ ಎ ಪಿ ಅಂತಾದ್ರೂ ಬರ್ಕೋರಿ. ಓಕೆ, ಸೊ ಏನಾಯ್ತು ಹಾಗಾದ್ರೆ, ಅಪೋಸಿಟ್ ಆಂಗಲ್ಸ್ ಆಫ್ ರೋಂಬಸ್ ಅಂತ ಆಯ್ತು. ಇದು ಕ್ಲಿಯರ್ ಆಯ್ತು, ಇದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಎ ಎಸ್ ಇಸ್ ಈಕ್ವಲ್ ಟು ಕ್ಯೂ ಸಿ, ಇಲ್ಲಿ ಏನಾಯ್ತು, ಎ ಎಸ್ ಇಸ್ ಈಕ್ವಲ್ ಟು ಕ್ಯೂ ಸಿ. ಇವಾಗ ಈ ಸೈಡು ಮತ್ತೆ ಈ ಸೈಡು ಈಕ್ವಲ್ ಆಯ್ತು. ಯಾಕಂದ್ರೆ ಹೇಳ್ರಿ, ನಮ್ಗೆ ಅದು ಆಟೋಮೆಟಿಕ್ಲಿ ಎ ಎಸ್ ಇಸ್ ಈಕ್ವಲ್ ಟು ಕ್ಯೂ ಎಸ್ ಅಂದ್ರ ಅಪೋಸಿಟ್ ಸೈಡ್ಸ್ ಆಫ್ ರೋಂಬಸ್ ಅಂತ ಆಯ್ತು. ಓಕೆ, ಸೊ ಇದ್ರ ನೆಕ್ಸ್ಟ್ ಏನಾಯ್ತು, ಮತ್ತೆ ನಮ್ಗೆ ಪಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಕೂಡ ಈಕ್ವಲ್ ಆಯ್ತು. ಯಾಕಂದ್ರ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುವೆನ್ಸಿ ಟ್ರಯಾಂಗಲ್. ಓಕೆ, ಸೊ ಅದಾದ್ಮೇಲೆ ಎಲ್ಲವೂ ಈಕ್ವಲ್ ಆಯ್ತು, ಎರಡು ಸೈಡ್ಸ್ ಗಳು ಈಕ್ವಲ್ ಆದವು, ಒಂದು ಆಂಗಲ್ ಈಕ್ವಲ್ ಆಯ್ತಂದ್ರ ಟ್ರಯಾಂಗಲ್ ಕ್ಯೂ ಸಿ ಆರ್ ಈಸ್ ಕಾಂಗ್ರುವೆನ್ಸಿ ಟ್ರಯಾಂಗಲ್ ಆಫ್ ಎಸ್ ಎ ಪಿ, ಎಸ್ ಎ ಎಸ್ ರೂಲ್ ಅಂತ ಆಯ್ತು. ಓಕೆ, ಹ್ಯಾವ್ ಯು ರಿಟನ್ ದಿಸ್? Shall I rub this? Okay. RQ is equal to SP. So ಏನಾಯ್ತು, ಓಕೆ, ಸೊ ರಬ್ ಮಾಡ್ತೇನೆ ನೋಡ್ರಿ. ಸೊ ಸ್ವಲ್ಪ ಇದೇನಾಗಿದೆ, ಪ್ರಾಬ್ಲಮ್ ದೊಡ್ಡದಿದೆ, ಸ್ವಲ್ಪ ಕೇರ್ಫುಲ್ ಆಗಿ ಬರೀರಿ. ಪ್ರಾಕ್ಟೀಸ್ ಮಾಡುವಾಗೂ ಕೇರ್ಫುಲ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಓಕೆ, ಸೊ ನೆಕ್ಸ್ಟ್ ಏನಾಗಿದೆ, ಇನ್ ಟ್ರಯಾಂಗಲ್ ಸಿ ಡಿ ಪಿ, ಏನ್ ತಗೊಂಡ್ರು, ಸಿ ಡಿ ಪಿ ಅಂತ ಬರುವುದಿಲ್ಲ. ಓಕೆ, ಸೊ ಇಲ್ಲಿ ಏನಾಗಿದೆ, ನೆಕ್ಸ್ಟ್ ಆರ್ and Q are the next step ಏನಾಗಿದೆ, R and Q are the midpoint of
CD and BC. Okay, R and Q are the midpoints of CD and BC respectively. Okay, respectively. Okay, R and Q are the, ಮತ್ತೆ ಯಾವುದನ್ನು ತಗೊಂಡ್ರು ನೋಡ್ರಿ ಅವರು, R and Q are the midpoints of CD and BC respectively ಅಂತ ಇದೆ. Therefore QR parallel BD. QR parallel BD. ಸೊ ಇಲ್ಲಿ ಏನಾಗ್ತಾ ಇದೆ, QR parallel BD ಕಾಣಿಸ್ತಾ ಇದೆ ಇಲ್ಲಿ ಸ್ವಲ್ಪ ನಿಮ್ಗೆ ಈ ಕನ್ಸ್ಟ್ರಕ್ಷನ್ ಮಾಡಿರೋದು. ಓಕೆ, ಸೊ ಇದೇನಾಗ್ತಾ ಇದೆ, QR parallel BD ಅಂತ ನಾನು ಬರದೆ. ಸೊ ಇಲ್ಲಿ ಮಿಡ್ ಪಾಯಿಂಟ್ಸ್ ಆಗಿರೋದ್ರಿಂದ QR parallel BD ಅಂತ ಬರದೆ. ಓಕೆ, ಸೊ ನೆಕ್ಸ್ಟ್ therefore similarly ಈ ರೀತಿ ಬರೆದ್ರೆ ಏನಾಯ್ತು, ಸಿಮಿಲರ್ಲಿ P and S are the ಸೇಮ್ ಲೈನ್, ಅಲ್ಫಾಬೆಟ್ಸ್ ಅಷ್ಟೇ ನಾವೇನ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು. P and S are the midpoints of okay AB and AD. Okay, AB and AD respectively. AB and AD respectively ಅಂತ ಇದೆ. So therefore PS parallel BD, ಇದು ಕೂಡ ನಮ್ಗೆ ಏನಾಯ್ತು, PS parallel BD ಅಂತ ಇದೆ. ಓಕೆ, ಸೊ PS parallel BD ಅಗೇನ್ ಮತ್ತೆ QR. ಸೊ therefore ಇಲ್ಲಿ ನೋಡ್ರಿ, ಇದು ಇದಕ್ಕೆ ಪ್ಯಾರಲಲ್ ಆಗಿದೆ. ಓಕೆ, ಇದು ಇದಕ್ಕೆ ಪ್ಯಾರಲಲ್ ಆಗಿದೆ ಅಂದ್ರ ಆಟೋಮೆಟಿಕ್ಲಿ ನಾವ್ ಏನ್ ಬರಿಬಹುದು ಹೇಳ್ರಿ, ಹಾಗಾದ್ರೆ QR parallel PS ಅಂತ ಬರಿಬಹುದು, ಅಥವಾ PS parallel QR ಅಂತ ಬರಿಬಹುದಲ್ಲ. ನಾ ಹೇಳೋದು ಅರ್ಥ ಆಗ್ತಾ ಇದೆಯಲ್ಲ, QR parallel BD ಅಂತ ಇದೆ, PS parallel BD ಅಂತ ಇದೆ, ಹೌದಾ. ಸೊ ಇದೆಲ್ಲವೂ ನಮ್ಗೆ ಏನಾಗ್ತಾ ಇದೆ, ಕ್ಲಿಯರ್ ಪಿಕ್ಚರ್ ನಿಮಗ್ ಕಾಣಿಸ್ತಾ ಇದೆ. ಆಟೋಮೆಟಿಕ್ಲಿ ನಾವ್ ಏನಂತ ಬರಿಬಹುದು, PS parallel QR ಅಂತ ಬರಿಬಹುದು, ಅಥವಾ QR parallel PS ಅಂತ ಬರಿಬಹುದಲ್ಲ. ಸೊ ಹಾಗಾಗಿ QR parallel PS. ಓಕೆ, QR parallel PS. ಸ್ವಲ್ಪ ಇವನ್ನೆಲ್ಲವನ್ನ ನೋಡಿದ್ರೆ ನಿಮ್ಗೆ ಏನಾಯ್ತು, ಆಲ್ ಸೈಡ್ಸ್ ಗಳು ಈಕ್ವಲ್ ಆದವು. therefore ಇಲ್ಲಿ ಏನಾಯ್ತು, ಇಷ್ಟು ಬರ್ಕೋರಿ. ನಾ ಮತ್ತೊಂದ್ಸಲ ರಿಪೀಟ್ ಮಾಡಿ ರಬ್ ಮಾಡ್ತೇವೆ. ಓಕೆ, respectively. ಓಕೆ, ಇಲ್ಲಿವರೆಗೂ ಕಾಣಿಸ್ತಾ ಇಲ್ಲ ನಿಮ್ಗೆ? ಇಲ್ಲಿ ನೋಡ್ರಿ, ನಾನು ಸ್ವಲ್ಪ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ರಿ. ನನಗೆ ಅಲ್ಲಿ ಸ್ಕ್ರೀನ್ ನಲ್ಲಿ ಇಲ್ಲಿವರೆಗೂ ಕಾಣಿಸ್ತಾ ಇರೋದಕ್ಕೆ ನಾನು ಇಲ್ಲಿ ಬರೀತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ? ಓಕೆ, ಸೊ ಮತ್ತೊಂದ್ಸಲ ರಿಪೀಟ್ ಮಾಡಿದ್ದೀನಿ, ರಬ್ ಮಾಡ್ತೇನೆ ನೋಡ್ರಿ. R and Q are the midpoints of CD and BC respectively. Okay, respectively ಅಂತ ಆಗಿದೆ. And ಇಲ್ಲೇನಾಗಿದೆ, R and Q are the midpoints of, okay, R and Q are the midpoints of DC and BC ಅಂತ ಇದೆ, CD ಅಥವಾ CD and BC respectively. Okay, so next ಇಲ್ಲಿ ಏನಾಯ್ತು, QR parallel BD. QR parallel BD ನಾ ಮಾರ್ಕ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ. ಸೊ QR parallel BD ಅಂತ ಇದೆ. ಓಕೆ, ಸಿಮಿಲರ್ಲಿ ಸೊ ಅದೇ ರೀತಿಯನ್ನ ನಾವು ಈ ಕಡೆ ತಗೊಳ್ತೀವಿ ನೋಡ್ರಿ. P and S are the midpoints of AB and AD respectively. Okay, AB and AD respectively. ಅವಾಗ ಮತ್ತೇನಾಯ್ತು, PS parallel BD ಅಂತ ಇದೆ, PS parallel BD ಅಂತ ಇದೆ. ಓಕೆ, ಸೊ ಹಾಗಾದ್ರೆ QR parallel PS ಅಂತ ನಾನು ಬರಿಬಹುದು. ಈಗ ಇದು ಪ್ಯಾರಲಲ್, ಇದು ಪ್ಯಾರಲಲ್ ಅಂದ್ರೆ ಆಟೋಮೆಟಿಕ್ಲಿ ಇದು ಪ್ಯಾರಲಲ್ ಆಗಿದಾವಂತ ಅರ್ಥ. ನಮಗ ವಿತ್ ದ ಹೆಲ್ಪ್ ಆಫ್ ನಾವ್ ಈ ಪಿಕ್ಚರ್ ಕೂಡ ನಾವೇನ್ ಬರಿಬಹುದು, QR parallel PS ಅಂತ ಬರಿಬಹುದು. ಓಕೆ,
ಸೊ ನೆಕ್ಸ್ಟ್, ಓಕೆ. So, therefore, PQRS is a parallelogram. ಓಕೆ, ಸೊ ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆಗಿರೋದ್ರಿಂದ ನಾನು ಏನಂತ ಬರಿಬಹುದು ಅದನ್ನ ಪ್ಯಾರಲೆಲೋಗ್ರಾಮ್ ಅಂತ ಬರಿತೇನೆ. ಓಕೆ, ಅಂಡ್ ಆಲ್ಸೋ angle PQR is equal to 90 degree. ಓಕೆ, ಸೊ ಇಲ್ಲಿ ನಿಮ್ಗ ಈ ಡಯಾಗ್ರಾಮ್ ಅನ್ನ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗ 90 ಡಿಗ್ರಿ ಇದೆ ಇದು ಎಕ್ಸಾಕ್ಟ್ ಆಗಿ. ಹಾಗಾಗಿ ಆಲ್ಸೋ PQR is equal to 90 ಡಿಗ್ರಿ ಅಂತ ಇದೆ. Therefore, in quadrilateral, okay, so in PQRS, okay, so ಇಲ್ಲಿ ಏನಾಗ್ತಾ ಇದೆ, RS is equal to PQ, QS is equal to SP. ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆಗಿದಾವಂತೆ ನಮ್ಗ ಅಲ್ಲೇನಾಗಿದೆ ಆಲ್ರೆಡಿ ನಾವು ಪ್ರೂವ್ ಮಾಡ್ಕೋತ ಬಂದಿದ್ದೀವಿ. ಓಕೆ, ಸೊ ಇನ್ ಇನ್ ಕ್ವಾಡ್ರಿಲ್ಯಾಟ್ರಲ್ PQRS, RS is equal to PQ, okay, RS is equal to PQ and RQ is equal to PS ಅಥವಾ SP. angle Q is equal to 90 degree. ಓಕೆ, ಸೊ ಇಲ್ಲಿ ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಅದು, ಆಮೇಲೆ ಇಲ್ಲಿ ಆಂಗಲ್ 90 ಡಿಗ್ರಿ ಆಯ್ತು. ಓಕೆ, ಸೊ ಇಲ್ಲಿ ಏನಾಯ್ತು, ಈಕ್ವಲ್ ಆಯ್ತು. Therefore, PQRS is a rectangle. ಇಲ್ಲಿ ಏನಾಯ್ತು, ಈ ಸೈಡ್ಸ್ ಗಳು ಈಕ್ವಲ್ ಅದು, ಈ ಸೈಡ್ಸ್ ಗಳು ಈಕ್ವಲ್ ಅದು, ಇದಕ್ಕೆ ಇದು ಈಕ್ವಲ್ ಆಯ್ತು, ಇದಕ್ಕ ಇದು ಈಕ್ವಲ್ ಆಯ್ತು. ಆಮೇಲೆ Q is equal to ಇಲ್ಲಿ 90 ಡಿಗ್ರಿ ಇದೆ ಅಂದ್ರೆ ಆಲ್ಮೋಸ್ಟ್ ಇಲ್ಲೆಲ್ಲ ಏನಾಯ್ತದು 90 ಡಿಗ್ರಿ ಆಯ್ತು. ಸೊ PQRS is a rectangle. ಓಕೆ, ರೆಕ್ಟ್ ಆಂಗಲ್ ಅಂತ ನಾವು ಬರೀಬಹುದು. ಓಕೆ, ಸೊ ದಿಸ್ ಇಸ್ ದ ಏನಾಯ್ತು, ಮತ್ತೊಂದ್ಸಲ ರಿಪೀಟ್ ಮಾಡಿ ನಾನು ಇದನ್ನ ಈ ಟಾಪಿಕ್ ಅನ್ನ ಮುಗಿಸ್ತೇನೆ. ಓಕೆ, ಸೊ PQRS is a parallelogram. Also PQR is equal to 90 degree. PQR is equal to 90 degree. Next, in PQRS, RS is equal to PQ. ಹೌದಾ, RS is equal to PQ. ಅಪೋಸಿಟ್ ಸೈಡ್ಸ್ ಗಳು ಈಕ್ವಲ್ ಆದವು. RQ is equal to PS. RQ is equal to PS. ಇದು ಈಕ್ವಲ್ ಆಗಿದೆ, ಇದು ಈಕ್ವಲ್ ಆಗಿದೆ. ಇಲ್ಲಿ ಒಂದ್ ನೆನ್ಪಿಟ್ಕೋರಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಇಲ್ಲಿ ನೋಡ್ಲಿಕ್ಕೆ ಇದೇನಾಗ್ತಾ ಇದೆ, ನಿಮ್ಗೆ ಸ್ಕ್ವೇರ್ ಟೈಪ್ ಅನಿಸ್ತಾ ಇದೆ. ಬಟ್ ಅವ್ರು ನಮಗೆ ಏನ್ ಪ್ರೂವ್ ಮಾಡಂತ ಹೇಳ್ತಾ ಇದಾರೆ ಹೇಳ್ರಿ, ಏನ್ ಪ್ರೂವ್ ಮಾಡಂತ ಹೇಳ್ತಾ ಇದ್ದಾರು, ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಮಾಡ್ತಾ ಇದ್ದಾರು. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ನಮ್ಗೆ ರೆಕ್ಟ್ಯಾಂಗಲ್ ಅದ ಪ್ರಾಪರ್ಟಿ ಏನಾಗ್ತಾ ಇದೆ, ನಮ್ಗೆ ರೆಕ್ಟ್ಯಾಂಗಲ್ ಪ್ರಾಪರ್ಟಿ ಏನಾಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ನಿಮ್ಗೆ, ಮ್ಯಾಮ್ ಪ್ಲೀಸ್ ಎಕ್ಸ್ಪ್ಲೇನ್ ಕ್ಲಿಯರ್ಲಿ. PQR, ಆಂಗಲ್ PQR ಅಂದ್ರೆ ಒಂದ್ ಆಂಗಲ್ ಅನ್ನ ತಗೊಂಡಿದ್ದಾರೆ ಜಸ್ಟ್. ಓಕೆ, ಸೊ ಇಲ್ಲಿ ನಿಮ್ಗೆ ಈ ಡಯಾಗ್ರಾಮ್ ಅನ್ನ ನೋಡಿದ್ರೆ ಸಾಕು ಏನಾಗ್ತಾ ಇದೆ, 90 ಡಿಗ್ರಿ ಅಂತ ಗೊತ್ತಾಗ್ತಾ ಇದೆ. ಸೊ ನಾನು ಈ ರೀತಿ ಒಂದು ಆಂಗಲ್ ಅನ್ನ ಈ ರೀತಿ ಬರದೆ ಅಂತ ತಿಳ್ಕೊರಿ. ಹೌದಾ, ಸೊ ನೀವು ಎಕ್ಸಾಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಇದು 90 ಡಿಗ್ರಿ ಅಂತ ಇದೆ. ಓಕೆ, ಸೊ ಇಲ್ಲಿ ನಿಮ್ಗೆ ಏನು, ಮತ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಏನಂದ್ರ ಪ್ರೊಟ್ರಾಕ್ಟರ್ ಅನ್ನ ತಗೊಂಡು ಪ್ರೂವ್ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಈ ರೀತಿ ಆಂಗಲ್ ಇತ್ತಪ್ಪ ಅಂತಂದ್ರೆ, ಓಕೆ, ಸೊ ಇದು ಎಷ್ಟು ಇರ್ಬೋದು ಅಂತ ನಮ್ಗೆ ಎಕ್ಸಾಕ್ಟ್ಲಿ ಗೊತ್ತಾಗೋದಿಲ್ಲ. ಬಟ್ ಅದೇ ನಿಮ್ಗೆ ಏನಾಗ್ತಾ ಇದೆ, ಈ ರೀತಿ ಇತ್ತಂದ್ರೆ, ಓಕೆ, ಸೊ ಹಾಗಾಗಿ ಆ ರೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಎಕ್ಸಾಕ್ಟ್ ಆಗಿ ಇದೇನಾಗ್ತಾ ಇದೆ, ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಇರೋದ್ರಿಂದ ಒಂದ್ ಆಂಗಲ್ ಅನ್ನ ಅಷ್ಟೇ ಕನ್ಸಿಡರ್ ಮಾಡಿದರು. ದಟ್ ಈಸ್ PQR is equal to 90 ಡಿಗ್ರಿ. ಇದು ಕ್ಲಿಯರ್ ಆಯ್ತು ಅನ್ಕೋತೀನಿ ನಾನು ನಿಮ್ಗೆ. ಸೊ ಇದೊಂದು ಆಂಗಲ್ 90 ಡಿಗ್ರಿ ಇದೆ ಅಂದ್ರೆ, ಸೊ ಈ ಡಯಾಗ್ರಾಮ್ಸ್ ಗಳನ್ನ ನೋಡಿದ್ರೆ ಸಾಕು ನಿಮ್ಗೆ ಇಲ್ಲಿ ಆಲ್ರೆಡಿ ಇವೆಲ್ಲ 90 ಡಿಗ್ರಿ ಇವೆ. ಇಲ್ಲಿ ಏನಾದ್ರು ನಿಮ್ಗೆ ಅಂದ್ರೆ ಕ್ರಾಸ್ ಮೇಲಂತೂ ಇಲ್ಲ ಲೈನ್ಸ್ ಗಳು, ಹಾಗಾಗಿ ಸ್ಟ್ರೇಟ್ ಇರೋದ್ರಿಂದ ನಮ್ಗೆ ಗೊತ್ತಾಗ್ಬಿಡ್ತೈತಿ ಆಟೋಮೆಟಿಕ್ಲಿ PQR is 90 ಡಿಗ್ರಿ. ಅದಕ್ಕಾಗಿ ಒಂದೇ ಒಂದನ್ನ ಅವರು ಕನ್ಸಿಡರ್ ಮಾಡಿದಾರು. ಅಂದ್ರೆ ಅಲ್ಲಿ 90 ಡಿಗ್ರಿ ಅಂತ ತೋರಿಸಿದ್ವಿ ಅಂದ್ರೆ ಆಟೋಮೆಟಿಕ್ಲಿ ಎಲ್ಲವೂ ಕೂಡ ನಮ್ಗ 90 ಡಿಗ್ರಿ ಅಂತ ತೋರಿಸ್ತದ ಆಗತ್ತ. ಓಕೆ, ಸೊ ಹಾಗಾದ್ರೆ RQ is equal to RS ಅಂತ ಆಯ್ತು, Q is equal to 90 ಡಿಗ್ರಿ. ಇಲ್ಲಿ PQR is equal to 90 ಡಿಗ್ರಿ ಅಂತ ತಗೊಂಡಿರೋದಕ್ಕೆ ಇಲ್ಲೇ ಯಾವಾಗಿದ್ರು ಆಂಗಲ್, ಸಾರಿ, ಇಲ್ಲೇ
ಆಂಗಲ್ ಪಿ ಕ್ಯೂ ಆರ್ ಅಂದ್ರ ಇಲ್ಲಿ ಮಿಡ್ಲ್ ಇರ್ತೈತಿ ನೋಡ್ರಿ, ಆ ಆಂಗಲ್ ಅಲ್ಲೇ ನಮ್ಗೆ ಏನಾಗಿರ್ತೈತಿ 90 ಡಿಗ್ರಿ ಆಗಿದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಪಿ ಕ್ಯೂ ಆರ್ ಅಂತ ಇರ್ತೈತಲ್ಲ, ಸೊ ಆಂಗಲ್ ಎಲ್ ಆಗಿದೆ ಅಂತಂದ್ರ ಆಂಗಲ್ ಕ್ಯೂ ಪ್ಲೇಸ್ ನಲ್ಲಿ ಆಂಗಲ್ ಆಗಿದೆ ಅಂತ ಅರ್ಥ. ಹಾಗಾಗಿ ಇಲ್ಲೇ ಡೈರೆಕ್ಟ್ ನಾವ್ ಏನ್ ಮಾಡಿದೀವಿ, ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ತಗೊಂಡಿದ್ವಿ. ಓಕೆ, ಸೊ ಹಾಗಾದ್ರೆ ಅಪೋಸಿಟ್ ಸೈಡ್ಸ್ ಗಳು ಈಕ್ವಲ್ ಅದು. ಓಕೆ, ಸೊ ಅದಾದ್ಮೇಲೆ ಒನ್ ಆಂಗಲ್ 90 ಡಿಗ್ರಿ ಅಂದ್ರೆ ಆಟೋಮೆಟಿಕ್ಲಿ ಇವೆಲ್ಲವೂ ಈ ಪಿಕ್ಚರ್ ಅನ್ನ ನೋಡಿದ್ರೆ ಗೊತ್ತಾಗ್ತದೆ ನಮ್ಗ 90 ಡಿಗ್ರಿ ಇದಾವಂತ ಅರ್ಥ. ದೇರ್ ಫೋರ್ ಪಿ ಕ್ಯೂ ಆರ್ ಎಸ್ ಇಸ್ ಅ ರೆಕ್ಟ್ಯಾಂಗಲ್ ಅಂತ ಆಯ್ತು. ಓಕೆ, ಸೊ ಇದ್ರ ಜೊತೆಗೆ ಎಕ್ಸಸೈಸ್ 8.2 ಅಲ್ಲಿ ನಮ್ಗೆ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಗಳದು, ಅವ್ನ್ ನೀವೇ ಸಾಲ್ವ್ ಮಾಡ್ರಿ, ನಾನು ಎಲ್ಲವನ್ನೂ ಸಾಲ್ವ್ ಮಾಡೋದಿಲ್ಲ. ಇನ್ ಕೇಸ್ ನಿಮ್ಗೆ ಅದ್ರಲ್ಲಿ ಏನಾದ್ರೂ ಡೌಟ್ಸ್ ಇತ್ತು ಅಥವಾ ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಯ್ತು ಅಂದ್ರೆ ನಂಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ಫಾರ್ಮ್ ಮಾಡ್ರಿ, ನಾನು ಸಾಲ್ವ್ ಮಾಡ್ತೇನೆ. ಬಟ್ ನಾನು ಇಲ್ಲಿವರೆಗೂ ಇಷ್ಟನ್ನ ಸಾಲ್ವ್ ಮಾಡಿದ್ದೇನೆ, ಯಾವ ಸ್ವಲ್ಪ ಡಿಫಿಕಲ್ಟ್ ಇತ್ತು ಆ ರೀತಿ ಇದ್ದದನ್ನ ನಾನು ಸಾಲ್ವ್ ಮಾಡಿದ್ದೇನೆ. ನೀವು ಇಷ್ಟನ್ನ ಓದ್ಕೊಂಡ್ರೆ ಸಾಕು. ಇದರ ಜೊತೆಗೆ ನಮ್ಗೆ ಎಕ್ಸಸೈಸ್ 8.2 ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಕ್ವಾಡ್ರಿಲ್ಯಾಟ್ರಲ್ಸ್ ಅನ್ನೋ ಒಂದು ಬಿಗ್ ಟಾಪಿಕ್ ಕೂಡ ನಮ್ಗೆ ಕಂಪ್ಲೀಟ್ ಆಯ್ತು. ಓಕೆ, ಸೊ ನಿಮ್ ಪಾಪ 9th ಸ್ಟ್ಯಾಂಡರ್ಡ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಕಂಟಿನ್ಯೂ ಜಾಮೆಟ್ರಿ ಪಾರ್ಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ಅವ್ರ ನಡು ಒಂದ್ ಸ್ವಲ್ಪ ಕ್ಯಾಲ್ಕುಲೇಷನ್ ಪಾರ್ಟ್ಸ್ ಹಿಂಗೇನಾದ್ರು ಒಂದು ಟಾಪಿಕ್ ಅನ್ನ ಇಟ್ಟಿದ್ರ ನಿಮಗೆ ಸ್ವಲ್ಪ ಬೋರ್ ಆಗ್ತಿದ್ದಿಲ್ಲ ನನ್ ಪ್ರಕಾರ. ಈಗ ನೋಡ್ರಿ, ಕಂಟಿನ್ಯೂ ಆಗಿ ಟ್ರಯಾಂಗಲ್ ಮುಗಿಸ್ತು, ಕ್ವಾಡ್ರಿಲ್ಯಾಟ್ರಲ್ ಮುಗೀತು, ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ತಾ ಇದ್ವಿ, ಸರ್ಕಲ್ಸ್ ಅನ್ನು, ಅದು ಕೂಡ ಜಾಮೆಟ್ರಿ ಪಾರ್ಟ್, ಅದರಲ್ಲಿ ಕೂಡ ಥಿಯರಮ್ ಪ್ರೂವ್ ಮಾಡೋದು. ಓಕೆ, ಸೊ ಅದ್ರ ನೆಕ್ಸ್ಟ್ ನಮಗೆ ಈಸಿ ಬರ್ತಾವ. ಎಲ್ಲಂದ್ರೆ ಕ್ಯಾಲ್ಕುಲೇಷನ್ ಇತ್ತಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರ್ತೈತಿ ಕ್ಲಾಸ್. ಓಕೆ, ಓಕೆ, ಯುವರ್ ಡಬಲ್ ಈಸ್ ಏನೋ ನೀವು ಹೇಳಿದ್ ನಂಗ ಅಲ್ಲಿ ಯಾರೋ ಚಾಟ್ ಬಾಕ್ಸ್ ಒಳಗ್ ಡಬಲ್ ಅಂತ ಬರೆದ್ರಿ, ಏನಂತ ಗೊತ್ತಾಗ್ಲಿಲ್ಲ. ಸೊ ಏನಾಯ್ತು ಹಾಗಾದ್ರೆ, ಈಗ ಕ್ವಾಡ್ರಿಲ್ಯಾಟ್ರಲ್ಸ್ ಅನ್ನೋ ಟಾಪಿಕ್ ಇಲ್ಲಿಗೆ ಮುಗೀತಂತ. ಓಕೆ, ಸೊ ಸಾರಿ, ಇದ್ರ ಜೊತೆಗೆ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಇದ್ರ ಮೇಲೆ ಬರ್ತಕ್ಕಂತ ಏನಂದ್ರ MCQ ಟೆಸ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದೇನೆ. ಓಕೆ, ಹಾಗಾಗಿ ಇದನ್ನೇನ್ ತಗೊಳ್ಳುವಂತ, ಇದ್ರ ಜೊತೆಗೆ MCQ ಟೆಸ್ಟ್ ಕಂಪ್ಲೀಟ್ ಆಯ್ತು, ಅದ್ರ ಜೊತೆಗೆ ಈ ಟಾಪಿಕ್ ಕೂಡ ನಮ್ಗ ಕಂಪ್ಲೀಟ್ ಆಯ್ತು. ಓಕೆ, ಸೊ ನಾವು ನೆಕ್ಸ್ಟ್ ಟಾಪಿಕ್ ಅನ್ನಂದ್ರ ಸರ್ಕಲ್ ಅನ್ನೋ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇದ್ರ ರಿಲೇಟೆಡ್ ಇರ್ತಕ್ಕಂತ ಜಸ್ಟ್ ಒಂದಿಷ್ಟು ಕ್ವಶನ್ಸ್ ಗಳು ಸ್ವಲ್ಪ ನಿಮ್ಗೆ ಆ ಗೊತ್ತಾಗ್ಲಿ ಅಂತ ಹೇಳಿ. ಓಕೆ, ಒಂದ್ ಸೆಕೆಂಡ್. ಸೊ ಇಲ್ಲಿ ಏನ್ ಹೇಳ್ಬೋದಾ ನೀವು, ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರೆ ಏನಿದಾವು, ಕೈಟ್ ಯಾವಿದಾವು, ಅಲ್ಲಿ ಆ ಡೈಗ್ರಾಮ್ ನಲ್ಲಿ ನಾವ್ ಏನ್ ಮಾಡ್ಬೇಕು, ಡ್ರ್ಯಾಗ್ ಮಾಡಿ ಅಲ್ಲಿ ತಂದಿಡ್ಬೇಕು. ಓಕೆ, ಪ್ಯಾರಲೆಲೋಗ್ರಾಮ್, ಟ್ರಪಿಜಿಯಂ, ರೋಂಬಸ್, ರೆಕ್ಟ್ಯಾಂಗಲ್, ಸ್ಕ್ವೇರ್ ಅಂತ ಇದಾವ್. ಸೊ ಎಲ್ಲಿದಾವ್ ನೋಡ್ರಿ ಸ್ವಲ್ಪ ಒನ್ ಬೈ ಒನ್. ಓಕೆ, ಸೊ ಇದೇನಾಗತ್ ನೋಡ್ರಿ, ಫಸ್ಟ್ ಒಂದ್ ಸೆಕೆಂಡ್, ರೋಂಬಸ್. ಓಕೆ, ಸೊ ಅದ್ರಲ್ಲಿ ಒಂಚೂರ್ ನೋಡೋಣಂತ. ಓಕೆ, ಅದು ಜಂಪ್ ಹೊಡಿತಾ ಇದೆ. ಸೊ ಇದು ಯಾವ್ದಾಗತ್ ನೋಡ್ರಿ, ರೆಕ್ಟ್ಯಾಂಗಲ್. ಓಕೆ, ಕ್ಲಿಯರ್ಲಿ ಗೊತ್ತಾಗ್ತೈತಿ. ಓಕೆ, ನೆಕ್ಸ್ಟ್ ಇದು ಐ ಥಿಂಕ್ ಇದು ಪ್ಯಾರಲೆಲೋಗ್ರಾಮ್ ಇಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಇದೇನಾಗತ್ ನೋಡ್ರಿ, ಇದು ಕೈಟ್. ಹೌದಾ? ಓಕೆ, ನೆಕ್ಸ್ಟ್ ಇದೇನಾಗತ್ ನೋಡ್ರಿ, ಕೈಟ್. ಓಕೆ, ಸೊ ಐ ಥಿಂಕ್ ಇದೇನಾಗತ್ತ, ಟ್ರಾಪಿಜಿಯಂ ಆಗತ್ತ. ಓಕೆ, ಸೊ ನೆಕ್ಸ್ಟ್ ಇದು ಕೂಡ ನಮಗ್ ಮತ್ತೆ ಅಗೇನ್ ಮತ್ತೊಂದು ಪ್ಯಾರಲೆಲೋಗ್ರಾಮ್ ಆಗತ್ತ. ಕರೆಕ್ಟಾ? ಸೊ ಇದೇನಾಗತ್ ನೋಡ್ರಿ, ಏನಾಗ್ಬೋದು ಇದು, ಸುಮ್ನೆ ಕ್ವಾಡ್ರಿಲ್ಯಾಟ್ರಲ್ ಅಂತ ಹಾಕ್ತೀನಿ, ಇವಾಗ ನೋಡೋಣ ಅಂತ. ಓಕೆ, ನೆಕ್ಸ್ಟ್ ಇದೇನಾಗತ್ ನೋಡ್ರಿ, ಇದು ಸ್ಕ್ವೇರ್. ಓಕೆ, ಇದು ಕೂಡ ನಾನು ಕ್ವಾಡ್ರಿಲ್ಯಾಟ್ರಲ್ ಅಂತ ಹಾಕ್ತೀನಿ. ಓಕೆ, ಸೊ ನೆಕ್ಸ್ಟ್ ಇದೇನು, ಐ ಥಿಂಕ್ ಪ್ಯಾರಲೆಲೋಗ್ರಾಮ್ ಅಂತ ಹಾಕ್ಲಿ. ಓಕೆ, ನೆಕ್ಸ್ಟ್ ಇದು ಕೂಡ ಸ್ಕ್ವೇರ್ ಅಂತ ಇದೆ. ಓಕೆ, ನೆಕ್ಸ್ಟ್ ಇದೇನಾಗತ್ತ, ತಡ್ರಿ ವೇಟ್ ಮಾಡಿ, ನಾನು ಚಾಟ್ ಬಾಕ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದೀನಿ. ಸ್ಕ್ವೇರ್, ಸ್ಕ್ವೇರ್, ಇದು ಸ್ಕ್ವೇರ್ ಆಗತ್ತಾ?
ಐ ಥಿಂಕ್ ಇದು ಸ್ಕ್ವೇರ್ ಆಗುದಿಲ್ಲ, ಬಟ್ ಇಲ್ಲಿ ಪ್ಯಾರಲೋಗ್ರಾಮ್ ಇಡ್ಲಿಕ್ಕೆ ನನ್ಗೆ ಪ್ಲೇಸ್ ಇಲ್ಲ. ಅಥವಾ ಇದನ್ನ ಏನ್ ಮಾಡ್ತೇನೆ, ಒಂದ್ ಚೂರ್ ತಡ್ರಿ. ಆಕ್ಚುಲಿ ಇದು ಕೂಡ ಇಲ್ಲಿ ಬರುದಿಲ್ಲ, ಇರ್ಲಿ. ಇದನ್ನ ಇಲ್ಲಿ ಹಾಕಿ ಇಲ್ಲಿ ಹಾಕ್ತೇನೆ ನೋಡ್ರಿ ಇದು. ಸೊ ಮತ್ತೆ ನಮ್ಗೆ ಅದೇನಾದ್ರು ರಾಂಗ್ ಇತ್ತಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ತೈತಿ. ಓಕೆ, ಮತ್ತ ಅಗೇನ್ ಮತ್ತೊಂದು ಸ್ಕ್ವೇರ್ ಬಂತು. ಓಕೆ, ಸೊ ನೆಕ್ಸ್ಟ್ ಏನಾಯ್ತು, ಮತ್ತೊಂದು ರೆಕ್ಟ್ಯಾಂಗಲ್ ಬಂತು. ಓಕೆ, ನೆಕ್ಸ್ಟ್ ಇದೇನಾಯ್ತು, ಐ ಥಿಂಕ್ ಇದನ್ನ ರೋಂಬಸ್ ಇಲ್ಲಿ, ಸಾರಿ ಟ್ರಪಿಸಮ್ ಇಲ್ಲಿ ಇಡ್ತೇನೆ. ಮತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಇಡ್ಲಿಕ್ಕೆ ಪ್ಲೇಸ್ ಇಲ್ಲ. ಓಕೆ, ಇದನ್ನ ಇಲ್ಲಿ ಇಡ್ತೇನೆ. ನೋಡ್ರಿ. ಓಕೆ, ಸೊ ಇದು ನೋಡಿದ್ರೆ ರೆಕ್ಟ್ಯಾಂಗಲ್ ಟೈಪ್ ಇದೆ, ಬಟ್ ಇಲ್ಲಿ ರೆಕ್ಟ್ಯಾಂಗಲ್ ಇಲ್ಲೇ ಓಕೆ ಸ್ಕ್ವೇರ್ ಅಂತಿದೆ, ಬಟ್ ಅಲ್ಲಿ ಇಡ್ಲಿಕ್ಕೆ ಸ್ಪೇಸ್ ಇಲ್ಲ. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಇವು ಆಲ್ರೆಡಿ ಸ್ಕ್ವೇರ್ ಆಗಿದವು. ಇದು ಸ್ವಲ್ಪ ಸ್ಕ್ವೇರ್ ಅನಿಸ್ತಾ ಇದೆ ನನ್ಗೆ, ಬಟ್ ಇದು ಇಲ್ಲಿ ಸ್ಕ್ವೇರ್ ನಲ್ಲಿ ಇಡ್ಲಿಕ್ಕೆ ಪ್ಲೇಸ್ ಇಲ್ಲ. ಆಮೇಲೆ ಇದೊಂದನ್ನ ಇಲ್ಲಿ ಇಡ್ತೀನಿ. ಇದೊಂದ್ ಚೂರ್ ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಕನ್ಫ್ಯೂಷನ್ ಇದೆ. ಹೌದಾ, ಸೊ ಇಲ್ಲಿ ಏನಾಗ್ತಾ ಇದೆ, ಆಲ್ಮೋಸ್ಟ್ ಇದು ಪ್ಯಾರಲೋಗ್ರಾಮ್ ಟೈಪ್ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ಏನಾಗಿದೆ, ಸ್ಪೇಸ್ ಮುಗಿದ್ಬಿಟ್ಟಿದೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಇದನ್ನ ಇಲ್ಲಿ ಇಟ್ರು ಇದು ಚೇಂಜ್ ಆಗುತ್ತೆ ನಮ್ಗೆ. ಓಕೆ, ನೋಡೋಣ ಎಲ್ಲಿ ಎಷ್ಟು ರಾಂಗ್ ಇದಾವು, ಎಷ್ಟು ಕರೆಕ್ಟ್ ಇದಾವ ಅಂತೇಳಿ. ಓಕೆ, ಸಬ್ಮಿಟ್ ಮಾಡ್ಬೋದಾ? ಓಕೆ, ನೋಡೋಣ. ಓಕೆ, ವೆರಿ ಗುಡ್. ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ನಮ್ಗೆ. ಗೇಮ್ ಕಂಪ್ಲೀಟ್. ವೆರಿ ಗುಡ್, ವೆರಿ ನೈಸ್. ಸ್ವಲ್ಪ ನನ್ಗೆ ಕನ್ಫ್ಯೂಸ್ ಆಗ್ತಾ ಇತ್ತು, ಏನಂದ್ರೆ ಅಲ್ಲಿ ಸ್ಪೇಸ್ ಮುಗ್ದಿದ್ದವು ಆಲ್ರೆಡಿ, ಅಲ್ಲಿ ಏನಾಗ್ತಾ ಇತ್ತು, ನಮ್ಗೆ ಬೇರೆಯನ್ನ ತೋರಿಸ್ತಾ ಇತ್ತು. ಓಕೆ, ಸೊ ಕ್ವಾಡ್ರಿಲ್ಯಾಟ್ರಲ್ ಟಾಪಿಕ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಸರ್ಕಲ್ಸ್. ಓಕೆ, ಸೊ ಸರ್ಕಲ್ಸ್ ಅಂತ ಇದೆ. ಸೊ ಸರ್ಕಲ್ಸ್, ವೃತ್ತಗಳು. ಓಕೆ, ಸರ್ಕಲ್ಸ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ನಿಮ್ಗೆ, ಸೊ ನಿಮಗೆ ಸ್ವಲ್ಪ ಇದ್ರದ್ದು ಬೇಸಿಕ್ ಏನಂತಾರೆ, ಬೇಸಿಕ್ ನಾಲೆಜ್ ಅಂತೂ ಗೊತ್ತಿದೆ. ಸರ್ಕಲ್ಸ್ ಅಂದ್ರೇನು, ಅದರದ್ದು ಬೇಸಿಕ್ ಟರ್ಮ್ಸ್ ಗಳು ಏನದೋ ಅವೆಲ್ಲ ಗೊತ್ತಿದಾವ್. ಸೊ ಲಾಸ್ಟ್ ನಿಮ್ಗೆ ಇದು ಏನಾಗ್ತಾ ಇದೆ, ಸಿಲೆಬಸ್ ಚೇಂಜ್ ಆಗೋಕ್ಕಿಂತ ಮುಂಚೆ ಅದರದ್ದು ಇಂಟ್ರೊಡಕ್ಷನ್ ಪಾರ್ಟ್ಸ್ ನೆಲ್ಲ ಕೊಟ್ಟಿದ್ರು. ಬಟ್ ಇಲ್ಲಿ ಏನಾಗ್ತಾ ಇದೆ ನಿಮ್ಗೆ, ಈ ವರ್ಷದಿಂದ ಏನಾಗ್ತಾ ಇದೆ, ಡೈರೆಕ್ಟ್ ಏನ್ ಮಾಡ್ತಾ ಇದ್ರು, 9th ಅದನ್ನ ಬೇಸಿಕ್ ಅನ್ನ ಯಾವ್ದು ಕೊಟ್ಟಿಲ್ಲ. ಹಾಗಾಗಿ ಸ್ವಲ್ಪ ನಾನು ಬೇಸಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಏನ್ ಮಾಡ್ತಾ ಇರ್ತೀನಿ. ಮತ್ತೆ ನಾನು ಮತ್ ನೆಕ್ಸ್ಟ್ ಇದು ನಿಮ್ಮ ರಿಯಲ್ ಟಾಪಿಕ್ ಏನಿದೆ ಅದನ್ನ ನೋಡೋಣ. ಓಕೆ, ಸೊ ಹಾಗಾದ್ರೆ ಸರ್ಕಲ್ ಪಾರ್ಟ್ಸ್ ಗಳು ಇಲ್ಲಿ ಏನದಾವು, ಜಸ್ಟ್ ಒಂದು ಸಿಮ್ಯುಲೇಷನ್ ಮುಖಾಂತರ ತೋರಿಸ್ತೇನೆ ನಾನು ನಿಮ್ಗೆ. ಅದರದ್ದು ಕ್ಲಿಯರ್ ಡೆಫಿನೇಷನ್ ಏನಿದೆ ಏನು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಓಕೆ, ಜಸ್ಟ್ ಪಾರ್ಟ್ಸ್ ಆಫ್ ಸರ್ಕಲ್ ಅಂತ ಇದೆ. ಸೊ ನಾನು ಇವನ್ನೆಲ್ಲ ಹೈಡ್ ಮಾಡಿ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ರಿ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಪಾರ್ಟ್ಸ್ ಆಫ್ ಸರ್ಕಲ್ ಇಲ್ಲಿ ಏನಾಗಿದೆ, ರೇಡಿಯಸ್ ಇದೆ, ಸರ್ಕಂಫರೆನ್ಸ್ ಇದೆ, ಡಯಾಮೀಟರ್ ಇದೆ, ಸೆಕ್ಟರ್ ಇದೆ, ಟ್ಯಾಂಜೆಂಟ್ ಇದೆ, ಕಾರ್ಡ್, ಆರ್ಕ್, ಸೆಗ್ಮೆಂಟ್ ಅಂತ ಇದೆ. ನಾವು 1 by 1 ಆ ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡ್ತಾ ಹೋದಾಗ ಅದು ರೇಡಿಯಸ್ ಅಂತ ತೋರಿಸ್ತಿತ್ತು. ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ, ರೇಡಿಯಸ್ ಅನ್ನ ಕ್ಲಿಕ್ ಮಾಡೋದಿಲ್ಲ, ಸರ್ಕಂಫರೆನ್ಸ್ ಕ್ಲಿಕ್ ಮಾಡ್ತೀನಿ. ಅವಾಗ ನಮಗೆ ಡೈರೆಕ್ಟ್ಲಿ ಸರ್ಕಲ್ ಬಂದ್ಬಿಡ್ತೈತಿ. ಓಕೆ, ಸೊ ಇದು ಸರ್ಕಲ್ ಆಯ್ತಾ. ಸೊ ಇವಾಗ ನಂಗೆ ನೆಕ್ಸ್ಟ್ ಬೇಕಾಗಿರೋದು ಏನ್ ಹಾಗಾದ್ರೆ, ರೇಡಿಯಸ್. ರೇಡಿಯಸ್ ಅಂದ್ರೆ ಏನಾಗ್ತಾ ಇದೆ ಹೇಳ್ರಿ ನಮ್ಗೆ ಇಲ್ಲಿ, ರೇಡಿಯಸ್ ಇಲ್ಲಿ ಈ ಸೆಂಟರ್ ಪಾಯಿಂಟ್ ನಿಂದ ಸರ್ಕಲ್ ಮೇಲೆ ಇರುವಂತ ಯಾವುದೇ ಒಂದು ಪಾಯಿಂಟ್ ಅನ್ನೋದು ಜಾಯಿನ್ ಮಾಡಿರುವಂತದ್ದು. ಅದ್ರ ಕ್ಲಿಯರ್ ಡೆಫಿನೇಷನ್ ಅನ್ನ ಬರೆಸ್ತೇನೆ, ಡೋಂಟ್ ವರಿ. ಓಕೆ, ಸೊ ರೇಡಿಯಸ್ ಅಂದ್ರೆ ಇದು ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ನೆಕ್ಸ್ಟ್ ಡಯಾಮೀಟರ್. ಡಯಾಮೀಟರ್ ಅಂದ್ರೆ ಏನು ಕನ್ನಡದಲ್ಲಿ ವ್ಯಾಸ. ಓಕೆ, ಸೊ ವ್ಯಾಸ ಅಂದ್ರೆ ಕ್ಲಿಕ್ ಮಾಡಿದ್ರೆ ನೋಡ್ರಿ ಇಲ್ಲಿ ಇದೇನಾಗ್ತಿದೆ, ಇದು ಸೆಂಟರ್ ನಲ್ಲಿ. ಹೌದಾ, ಇದೇನಾಗ್ತಾ ಇದೆ, ಸೆಂಟರ್ ನಲ್ಲಿ ಹಾಯ್ದು ಈ ವೃತ್ತದ ಅಂದ್ರೆ ಸರ್ಕಲ್ ನ 2 ಪಾಯಿಂಟ್ಸ್ ಗಳನ್ನ ಜಾಯಿನ್ ಮಾಡ್ತೈತಿ. ಓಕೆ, ಸೊ ಇದು ಬಿಗ್ಗೆಸ್ಟ್ ಏನಂತೀವಿ ನಾವು, ಆರ್ಕ್ ಅಥವಾ ಕಾರ್ಡ್ ಅಂತ ಕರಿತೇವೆ. ಓಕೆ, ಸೊ ನೆಕ್ಸ್ಟ್ ಸೆಕ್ಟರ್ ಅಂತ ಇದೆ. ಸೆಕ್ಟರ್ ಅಂದ್ರ ಇದೊಂದು ಭಾಗ. ಹೌದಾ, ಇಲ್ಲಿ ಇಲ್ಲಿ ಏನಾಯ್ತು, ರೇಡಿಯಸ್ ಅನ್ನ ಇಲ್ಲಿ ಏನ್ ಕವರ್ ಮಾಡಿರ್ತೈತಲ್ಲ ಈ ಭಾಗ, ಇದ್ರ ಡೆಫಿನೇಷನ್ ಅನ್ನ ಬರೆಸ್ತೇನೆ. ನೆಕ್ಸ್ಟ್ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಂದ್ರ ಸ್ಪರ್ಶಕ, ಜಸ್ಟ್ ಒಂದು ಪಾಯಿಂಟ್ ನಲ್ಲಿ ಅದು ಟಚ್ ಆಗಿರ್ತೈತಿ, ಲಾಂಗೆಸ್ಟ್ ಕಾರ್ಡ್. ನೆಕ್ಸ್ಟ್ ಕಾರ್ಡ್. ಹೌದಾ,
ಸೊ ಇದೇನಾಗ್ತಿದೆ ನಮ್ಗೆ ಡಯಾಮೀಟರ್ ಅನ್ನೋದು ಲಾಂಗೆಸ್ಟ್ ಕಾರ್ಡ್. ಸೊ ಇದರಲ್ಲಿ ನಾವು ಸರ್ಕಲ್ಸ್ ನಲ್ಲಿ ಬೇಕಾದಷ್ಟು, ಹೌದಾ, ಅನ್ಲಿಮಿಟೆಡ್ ನಾವ್ ಏನ್ ಮಾಡಬಹುದು, ಇಲ್ಲೇ ಇನ್ಫೈನೈಟ್ ಏನ್ ಮಾಡಬಹುದು, ಕಾರ್ಡ್ ಗಳನ್ನ ಎಳಿಬಹುದು. ಓಕೆ, ಸೊ ಇಲ್ಲೇನಾಯ್ತು, ನೆಕ್ಸ್ಟ್ ಆರ್ಕ್. ಆರ್ಕ್ ಅಂದ್ರೆ ಜಸ್ಟ್ ಇದು ಸರ್ಕಲ್ ದ 2 ಪಾಯಿಂಟ್ಸ್ ಅನ್ನ ಇಲ್ಲಿ ಇದನ್ನ ಮಾಡ್ತಿರ್ತೈತೆ. ಓಕೆ, ನೆಕ್ಸ್ಟ್ ಸೆಗ್ಮೆಂಟ್. ಸೆಗ್ಮೆಂಟ್ ಅಂದ್ರೆ ಈ ರೀತಿ ಪಾರ್ಟ್ಸ್ ಗಳಿದೆ. ಓಕೆ, ಸೊ ಇದು ಹೋಲ್ ಪಾರ್ಟ್ಸ್ ಡೆಫಿನೇಷನ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡಿ ಬರೆದು ನೆಕ್ಸ್ಟ್ ನಿಮ್ದೇನ್ ಸಿಲೆಬಸ್ ಇದೆಯಲ್ಲ ಅದನ್ನೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೇನೆ. ಓಕೆ, ಸೊ ಈ ಸರ್ಕಲ್ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಈ ಸರ್ಕಲ್ ಬಗ್ಗೆ ಇನ್ ಡೀಟೇಲ್ ಆಗಿ ಕಲಿಯೋಣ ಅಂತ. ಸೊ ಇಲ್ಲಿವರೆಗೂ ಈ ಕ್ಲಾಸ್ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.